ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ದ ಸಾಂಗ್ ಆಫ್ ಇಂಡಿಯಾ, ಓಕೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೊಯಿಟ್ರಿ ಸ್ಟೂಡೆಂಟ್ಸ್. ಈ ಒಂದು ಪೋಮು ನಿಮ್ಮ ಎಕ್ಸಾಮಿಗೆ 4 ಮಾರ್ಕ್ಸು, ಒಂದು ಲಾಂಗ್ ಆನ್ಸರ್ಸ್ ಬಂದೇ ಬಂದಿರುತ್ತೆ. ಸೊ ಈ ಒಂದು 4 ಮಾರ್ಕ್ಸಿಗೆ ಅವರು ಕ್ವೆಶ್ಚನ್ ಕೇಳಬೇಕಾದ್ರೆ ನೀವು ಸಮ್ಮರಿನ ಬರೆದ್ರೆ ಸಾಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ರೈಟಿಂಗ್ ದ ಸಮ್ಮರಿ ಇಸ್ ಗುಡ್ ಎನಫ್. ಯಾವ ರೀತಿ ಅವ್ರು ಕ್ವಶನ್ ಕೇಳಿದ್ರು, ಓಕೆ, ಜಸ್ಟ್ ರೈಟ್ ದ ಸಮ್ಮರಿ. ಈ ಒಂದು ಸಮ್ಮರಿನ ಬರೆದ್ರೆ ನಿಮಗೆ ಖಂಡಿತ ಮಾರ್ಕ್ಸ್ ಸಿಗೋದಂತೂ ಗ್ಯಾರಂಟಿ. ಸೊ ಈ ಒಂದು ಪೋಮ್ನ ನಿಮಗೋಸ್ಕರ ಇನ್ನೂ ಸಿಂಪಲ್ ಮಾಡಿ, ಆಲ್ರೆಡಿ ಸಿಂಪಲ್ ಪೋಮೆ, ನಾನು ನಿಮಗೋಸ್ಕರ ಇನ್ನೂ ಸಿಂಪಲ್ ಮಾಡಿ ಒಂದು 4 ಸ್ಟ್ಯಾನ್ಸಲ್ಲಿ ಈ ಒಂದು ಇಡೀ ಪೋಮ್ನ ಅನಾಲಿಸಿಸ್ನ ತೊಗೊಬಂದಿದ್ದೀನಿ. ಸೊ ಹಾಗಾಗಿ ಬರೀ ಈ ಒಂದು ವಿಡಿಯೋ ಕೊನೆ ತನಕ ಈ ಒಂದು ವಿಡಿಯೋನ ನೀವು ನೋಡಿದ್ರೆ ಈಸಿಯಾಗಿ ನೀವು ಈ ಒಂದು ಪೋಮ್ನ ಮಾಸ್ಟರ್ ಮಾಡ್ಬೋದು. ಸೊ ಬನ್ನಿ, ಏನಿದೆ ಈ ಒಂದು ಪೋಮಲ್ಲಿ ಅಂತ ನೋಡೋಣ. ದ ಪೋಮ್ ಸಾಂಗ್ ಆಫ್ ಇಂಡಿಯಾ ಬೈ ವಿ.ಕೆ. ಗೋಕಾಕ್ ಇಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಪೊಯೆಟ್ ಆ್ಯಂಡ್ ಮದರ್ ಇಂಡಿಯಾ. ಸೊ ಏನಾಗುತ್ತೆ, ಈ ಇಡೀ ಪೋಮಲ್ಲಿ ಒಂದು ಸಂಭಾಷಣೆ ಇರುತ್ತೆ. ಯಾರ ಮಧ್ಯೆ ಸಂಭಾಷಣೆ? ಒಂದು ಕಡೆ ನಮ್ಮ ಪೊಯೆಟ್ ಇರ್ತಾರೆ, ಮತ್ತೊಂದು ಕಡೆ ನಮ್ಮ ಇಂಡಿಯಾ ಇರುತ್ತೆ. ಓಕೆ, ಮದರ್ ಇಂಡಿಯಾ ಪರ್ಸಾನಿಫೈಡ್ ಮದರ್ ಇಂಡಿಯಾ. ಸೊ ಈ ಒಂದು ಪೋರ್ಟ್ ಬಂದು ಏನು ಮಾಡ್ತಾರೆ, ಮದರ್ ಇಂಡಿಯಾಗೆ ಕೆಲವೊಂದು ಪ್ರೈಸಸ್ ನಾನು ಹಾಡಬೇಕು, ನಿನ್ನ ಕೀರ್ತಿ ಬಗ್ಗೆ, ನಿನ್ನ ವೆಲ್ತ್ ಬಗ್ಗೆ, ಈ ನಮ್ಮ ದೇಶದಲ್ಲಿರುವ ಸೌಂದರ್ಯ ಬಗ್ಗೆ ನಾನು ಹಾಡಬೇಕಂತ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ನ ಲಿಸ್ಟ್ ಮಾಡ್ತಾ ಬರ್ತಾರೆ. ಆದರೆ ನಮ್ಮ ಮದರ್ ಇಂಡಿಯಾ ಏನು ರೆಸ್ಪಾನ್ಸ್ ಕೊಡ್ತಾರೆ ಅಂದರೆ, ಏನು ಉತ್ತರ ಕೊಡ್ತಾರೆ ಅಂದರೆ, ಅದರ ಬಗ್ಗೆ ಹಾಡೋದನ್ನ ಬಿಟ್ಟು, ಪಾಸಿಟಿವ್ಸ್ ಬಗ್ಗೆ ನೀನು ಹಾಡೋದನ್ನ ಬಿಟ್ಟು ಏನು ಹಾಡು, ನೆಗೆಟಿವ್ಸ್ ಬಗ್ಗೆನ ನೀನು ಹಾಡೇಳು ಎನ್ನುವ ಒಂದು ಸಂಭಾಷಣೆ ಈ ಒಂದು ಇಡೀ ಪೋಮಲ್ಲಿರುತ್ತೆ. ಆ ಒಂದು ಸಂಭಾಷಣೆ ಮಾತ್ರ ನಾನೇನು ಮಾಡಿದ್ದೀನಿ ನಿಮಗೋಸ್ಕರ ಸ್ಟ್ಯಾನ್ಸಾ ವೈಸಲ್ಲಿ ತೊಗೊಬಂದಿದ್ದೀನಿ. ಓಕೆ, ಸೊ ದಟ್ ಈಸ್ ದ ಮೇನ್ ಥೀಮ್. ಈ ಒಂದು ಪೋಮಲ್ಲಿರುವ ಮೇನ್ ಥೀಮ್ ಅದೇ. ಪೊಯೆಟ್ಗೆ ಒಂದು ಹಾಡು ಹೇಳಬೇಕು, ಆದರೆ ಪಾಸಿಟಿವ್ ಆಗಿರುವ ಹಾಡು. ಈ ಒಂದು ದೇಶದಲ್ಲಿರುವ ಕೀರ್ತಿ, ಸೌಂದರ್ಯ, ಇದರ ಬಗ್ಗೆ ಹಾಡು ಹೇಳಬೇಕು. ಆದರೆ ನಮ್ಮ ಮದರ್ ಇಂಡಿಯಾಗೆ ಇಲ್ಲಿರುವ ಏನೇನು ಸಂಕಟ ಇದೆ, ಏನೇನು ಕಷ್ಟಗಳಿವೆ, ಅದರ ಬಗ್ಗೆ ಹಾಡು ಹೇಳಬೇಕಂತ ಮದರ್ ಇಂಡಿಯಾ. ಸೊ ಇದು 2 ಕಾನ್ವರ್ಸೇಷನ್ ನಾನು ಏನು ಮಾಡ್ತೀವಿ ಈ ಒಂದು ಪೋಮಲ್ಲಿ ನೋಡ್ತೀವಿ. ಓಕೆ, ದ ಪೊಯೆಟ್ ವಾಂಟ್ಸ್ ಟು ಸಿಂಗ್ ಅ ಸಾಂಗ್ ಆಫ್ ಪ್ರೈಸ್ ಅಬೌಟ್ ಇಂಡಿಯಾಸ್ ಬ್ಯೂಟಿ ಆ್ಯಂಡ್ ಪ್ರೋಗ್ರೆಸ್, ಬಟ್ ಮದರ್ ಇಂಡಿಯಾ ಇನ್ಸಿಸ್ಟ್ ದಟ್ ಹಿ ಆಲ್ಸೋ ಸಿಂಗ್ಸ್ ಅಬೌಟ್ ದ ರಿಯಾಲಿಟಿ ಆಫ್ ಪುವರ್ ಆ್ಯಂಡ್ ದ ಸಫರಿಂಗ್. ಸೊ ಏನು ಮಾಡ್ತಾರೆ, ನಾನು ಹೇಳಿದಂಗೆ ಪೊಯೆಟ್ಗೆ ಈ ಒಂದು ಇಂಡಿಯಾದು ಕೀರ್ತಿ ಬಗ್ಗೆ ಮತ್ತು ಇಂಡಿಯಾಲಿರುವ ಸೌಂದರ್ಯ ಬಗ್ಗೆ ಹಾಡು ಹೇಳಬೇಕು. ಆದರೆ ಈ ಒಂದು ಮದರ್ ಇಂಡಿಯಾಗೆ ಇಲ್ಲಿರುವ ರಿಯಾಲಿಟಿ, ಆ್ಯಕ್ಚುವಲ್ ರಿಯಾಲಿಟಿ, ಬಡವರ ಬಗ್ಗೆ ಮತ್ತು ಏನೇನು ಪ್ರಾಬ್ಲಮ್ಸ್ ಇದೆ ಇಂಡಿಯಾಲಿ, ಅದರ ಬಗ್ಗೆ ನೀನು ಹಾಡು ಹೇಳಬೇಕಂತ ಮದರ್ ಇಂಡಿಯಾ ಒಂದು ಕಡೆ. ಸೊ ಬನ್ನಿ, ಫಸ್ಟ್ ಸ್ಟ್ಯಾನ್ಸಾ ಶುರು ಮಾಡೋಣ. ಸ್ಟ್ಯಾನ್ಸಾ 1 ಏನಿದೆ ಅಂದರೆ, ಸಿಂಪಲಾಗಿ ನೆನಪಿಟ್ಕೋಬಹುದು, ನ್ಯಾಚುರಲ್ ಬ್ಯೂಟಿ ವರ್ಸಸ್ ಪಾವರ್ಟಿ. ಸೊ ಇಂಡಿಯಾ ನೋಡಬೇಕಾದ್ರೆ ಇಂಡಿಯಾ ಅಷ್ಟು ಸುಂದರವಾಗಿರುತ್ತೆ ಅಲ್ವಾ. ಸೊ ಆದರೆ ಅದರಲ್ಲಿ ಇರುವ ಸೌಂದರ್ಯದ ಬಗ್ಗೆ, ಸುಂದರವಾಗಿರುವ ನೇಚರ್ ಬಗ್ಗೆ ಹಾಡೆಲ್ಲ ಬಿಟ್ಟು ಇಲ್ಲಿರುವ ಪಾವರ್ಟಿ ಬಗ್ಗೆ, ಬಡತನ ಬಗ್ಗೆ ಹಾಡೆಲು ಅಂತ ಮದರ್ ಇಂಡಿಯಾ ಅಂತಾರೆ. ಸೊ ಬನ್ನಿ, ಇನ್ನು ಒಂಚೂರು ಡೀಟೇಲ್ ಆಗಿ ಓದೋಣ. ದ ಪೊಯೆಟ್ ಆಸ್ಕ್ಸ್ ಮದರ್ ಇಂಡಿಯಾ ಇಫ್ ಹಿ ಶುಡ್ ಸಿಂಗ್ ಅಬೌಟ್ ಹರ್ ಫಿಸಿಕಲ್ ಬ್ಯೂಟಿ, ದ ಹಿಮಾಲಯಾಸ್ ವಿತ್ ದೇರ್ ಸ್ನೋಯಿ ಪೀಕ್ಸ್, ದ 3 seas ದಟ್ ವಾಶ್ ಅವರ್ ಶೋರ್ಸ್, ಆರ್ ದ ಬ್ಯೂಟಿಫುಲ್ ಗೋಲ್ಡ್ ಸ್ಟ್ರೀಕ್ಸ್ ಆಫ್ ದ ಡಾನ್. ಸೊ ನೋಡಿ, ಹಿಮಾಲಯಾಸ್ ಬಗ್ಗೆ, ಈ ಒಂದು 3 seas ಬಗ್ಗೆ, ಮತ್ತು ಬೆಳಗಿನ ಜಾಮದಲ್ಲಿ ಆ ಒಂದು ಸನ್ರೈಸ್ನ ನೋಡಬೇಕಾದ್ರೆ ಏನೋ ಒಂದು ಗೋಲ್ಡನ್ ಸ್ಟ್ರೀಟಲ್ಲಿರುವ ಒಂದು ಗೋಲ್ಡ್ ಸ್ಟ್ರೀಕ್ ಥರ ಇರುತ್ತೆ ನೋಡೋಕ್ಕೆ, ಅದರ ಬಗ್ಗೆ ಹಾಡು ಹೇಳ್ಬೇಕಂತ ಈ ಒಂದು ಪೊಯೆಟ್ ಶುರು ಮಾಡ್ತಾರೆ. ಆದರೆ ಮದರ್ ಇಂಡಿಯಾ ಏನಂತಾರೆ ನೋಡಿ, ಮದರ್ ಇಂಡಿಯಾ ರಿಮೈನ್ಸ್ ಕಾಮ್ ಬಟ್ ಟೆಲ್ಸ್ ದ ಪೊಯೆಟ್ ಟು ಇನ್ಸ್ಟೆಡ್ ಸಿಂಗ್ ಅಬೌಟ್ ಬೆಗರ್ಸ್ ಆ್ಯಂಡ್ ದ ಲೆಪರ್ಸ್. ಓಕೆ, ಕುಷ್ಠರೋಗಿಗಳ ಬಗ್ಗೆ ಮತ್ತು ಈ ಒಂದು ಬಡತನದಲ್ಲಿರುವ ಭಿಕ್ಷುಕರ ಬಗ್ಗೆ, ಅವ್ರ ಬಗ್ಗೆ ಬಂದು ಏನು ಮಾಡು, ನೀನು ಬಂದು ಹಾಡು ಹೇಳು ಅಂತ ಅಂತಾರೆ. ಶಿ ಆಲ್ಸೋ ವಾಂಟ್ಸ್ ಹಿಮ್ ಟು ಸಿಂಗ್ ಅಬೌಟ್ ಫಿಲ್ತ್ ಆ್ಯಂಡ್ ಡರ್ಟ್ ದಟ್ ಸ್ಪಾಯ್ಲ್ಸ್ ದ ಬ್ಯೂಟಿ ಆಫ್ ಅವರ್ ಫಾರೆಸ್ಟ್ ಆ್ಯಂಡ್ ಕ್ವೈಟ್ ಪ್ಲೇಸಸ್. ಸೊ ಏನಂತಾರೆ, ಈ ಒಂದು ದೇಶದಲ್ಲಿ ಎಷ್ಟು ಕಸ ಹಾಕ್ತಾರೆ ಜನ, ಓಕೆ, ಫಾರೆಸ್ಟ್ನ ಹೋಗ್ಬಿಟ್ಟು ಏನು ಮಾಡಿಬಿಡ್ತಾರೆ, ಡಿಸ್ಟ್ರಾಯ್ ಮಾಡಿಬಿಡ್ತಾರೆ, ಅದ್ರ ಬಗ್ಗೆ ನೀನು ಹಾಡೇಳು ಅಂತ ಅವ್ರು ಶುರು ಮಾಡ್ತಾರೆ. ಸೊ ಒಂದು ಕಡೆ ಪೊಯೆಟ್ಗೆ ನಾನು ಹೇಳಿದಂಗೆ ಮುಂಚೆ ಪಾಸಿಟಿವ್ಸ್ ಬಗ್ಗೆ, ಮತ್ತು ಇನ್ನೊಂದು ಕಡೆ ಮದರ್ ಇಂಡಿಯಾಗೆ ನೆಗೆಟಿವ್ಸ್ ಬಗ್ಗೆ. ಪೊಯೆಟ್ ಬಂದು ಹಿಮಾಲಯಾಸ್ ಬಗ್ಗೆ, ಆ 3 seas ಬಗ್ಗೆ, ಮತ್ತು ಈ ಒಂದು ಬ್ಯೂಟಿಫುಲ್ ಆಗಿರುವ ಗೋಲ್ಡನ್ ಸ್ಟ್ರೀಕ್ಸ್ ಬಗ್ಗೆ ಹಾಡು ಹೇಳಬೇಕಂತ ಪೊಯೆಟ್ಗೆ. ಆದರೆ ಮದರ್ ಇಂಡಿಯಾ ಏನಂತಾರೆ, ನೀನು ಅದರ ಬಗ್ಗೆ ಹಾಡೇಳೋದನ್ನ ಬಿಟ್ಟು ಯಾವ್ದು ಬಗ್ಗೆ ಹಾಡೇಳು, ನೀನು ಬಂದು ಬಡವರ ಬಗ್ಗೆ ಹಾಡೇಳು, ಮತ್ತು ಈ ಒಂದು ಕುಷ್ಠರೋಗಿಗಳಿದ್ದಾರೆ ಅವ್ರ ಬಗ್ಗೆ ಹಾಡೇಳು, ಮತ್ತು ಈ ಒಂದು ಫಾರೆಸ್ಟ್ ನಾವು ಏನು ಮಾಡಿಬಿಡ್ತಾರೆ, ಕಸ ಆಗಿಬಿಟ್ಟು ಎಷ್ಟು ನಾಶ ಮಾಡಿದ್ದಾರೆ ಈ ಒಂದು ಫಾರೆಸ್ಟ್ನ, ಸುಂದರವಾಗಿರುವ ಫಾರೆಸ್ಟ್ನ, ಅದ್ರ ಬಗ್ಗೆ ಹಾಡೇಳು ಅಂತ ಮತ್ತೊಂದು ಕಡೆ ಮದರ್ ಇಂಡಿಯಾ ಹೇಳ್ತಾರೆ. ಇದು ಬಂದು ನಾವು ಸ್ಟ್ಯಾನ್ಸಾ 1 ನೋಡ್ತೀವಿ. ಓಕೆ, ಸ್ಟ್ಯಾನ್ಸಾ 2ಗೆ ಓಡೋಣ. ಪಾಸ್ಟ್ ಗ್ಲೋರಿ ವರ್ಸಸ್ ಕರೆಂಟ್ ಇಗ್ನರೆನ್ಸ್. ಓಕೆ, ಸೊ ಈಗ ಏನಿದೆ ಅಂತ ನೋಡೋಣ ಬನ್ನಿ. ದ ಪೊಯೆಟ್ ದೆನ್ ಆಸ್ಕ್ ಇಫ್ ಹಿ ಶುಡ್ ಸಿಂಗ್ ಅಬೌಟ್ ಇಂಡಿಯಾಸ್ ಗ್ರೇಟ್ ಹಿಸ್ಟ್ರಿ ಆ್ಯಂಡ್ ಸ್ಪಿರಿಚುವಾಲಿಟಿ. ನೋಡಬೇಕಾದ್ರೆ ಇಂಡಿಯಾ ಈಸ್ ನೋನ್ ಫಾರ್ ಇಟ್ಸ್ ಹಿಸ್ಟ್ರಿ. ಇಂಡಿಯಾಲಿ ಎಷ್ಟು ರಿಚ್ ಹಿಸ್ಟ್ರಿ ಅಂದರೆ, ನಾವು ಈ ಒಂದು ಟೆಂಪಲ್ಸ್ನ ನೋಡಬೇಕಾದ್ರೆ, ಮತ್ತು ನಮ್ಮದು ಎಷ್ಟೋ ಒಂದು ಹೆರಿಟೇಜ್ ಸೈಟ್ಸ್ ಇದೆ ಇಂಡಿಯಾಲಿ, ಅದರ ಬಗ್ಗೆ ಹಾಡೇಳಕ್ಕೆ ಶುರು ಮಾಡ್ತಾರೆ. ನೋಡಿ ಇಲ್ಲಿ, ದ ರಾಕ್ ಕಟ್ ಟೆಂಪಲ್ಸ್ ದಟ್ ಆರ್ ಲೈಕ್ ಎಪಿಕ್ಸ್ ಇನ್ ಸ್ಟೋನ್ಸ್, ದ ಬ್ರೇವ್ ಚಿಲ್ಡ್ರನ್ ಹೂ ಡೈಡ್ ಫಾರ್ ದೇರ್ ಕಂಟ್ರಿ. ಸೊ ಏನು ಮಾಡ್ತಾರೆ ಅಂದರೆ, ರಾಕ್ ಕಟ್ ಟೆಂಪಲ್ಸ್ ಬಗ್ಗೆ ಅದರೆಲ್ಲ ಎಪಿಕ್ಸ್ ಇರುತ್ತೆ. ಎಪಿಕ್ಸ್ ಅಂದರೆ ಏನು, ಎಪಿಕ್ ಅಂದರೆ ಲಾಂಗ್ ಸ್ಟೋರಿ.
ಎಪಿಕ್ ಅಂದರೆ ಲಾಂಗ್ ಸ್ಟೋರಿ. ಈಗ ಒಂದು ನಾವು ಟೆಂಪಲ್ಗೆಲ್ಲ ಹೋಗ್ಬೇಕಾದ್ರೆ ಅದರಲ್ಲಿ ಏನು ಮಾಡಿರ್ತಾರೆ, ಕಾರ್ವ್ ಮಾಡಿರ್ತಾರೆ ಅಲ್ವಾ. ಈ ಒಂದು ಸ್ಟೋರಿನ ಎಪಿಕ್ ಟೆಂಪಲ್ಸಲ್ಲಿ ಏನು ಮಾಡಿರ್ತಾರೆ, ಎಪಿಕ್ ಸ್ಟೋರೀಸ್ನ ಟೆಂಪಲ್ಸಲ್ಲಿ ಸ್ಟೋನಲ್ಲಿ ಕಾರ್ವ್ ಮಾಡಿರ್ತಾರೆ. ಅದೆಲ್ಲ ಎಷ್ಟು ನೋಡೋಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ. ಅದ್ರ ಬಗ್ಗೆ ಹಾಡಿಲ್ಲ ಅಥವಾ ನಾನು ನಿನ್ಗೋಸ್ಕರ ಪ್ರಾಣ ಕೊಟ್ಟಿದ್ದಾರಲ್ಲ ಈ ಒಂದು ದೇಶ ಇರಬೇಕಂತ ಎಷ್ಟೊಂದು ಸೋಲ್ಜರ್ಸು, ವಾರಿಯರ್ಸು, ಮುಂಚೆ ಇರುವ ಕಿಂಗ್ಸು ಈ ಒಂದು ಮದರ್ ಇಂಡಿಯಾಗೋಸ್ಕರ ಪ್ರಾಣನೇ ಕೊಟ್ಟಿದ್ದಾರೆ, ಮಾರ್ಟಿಯರ್ ಆಗಿದ್ದಾರೆ, ಸತ್ತೋಗಿದ್ದಾರೆ, ಅವ್ರ ಬಗ್ಗೆ ಹಾಡಿಲ್ಲ ಅಂತ ಶುರು ಮಾಡಬೇಕಾದ್ರೆ ಮದರ್ ಇಂಡಿಯಾ ಏನಂತಾರೆ ಅಂತ ನೋಡೋಣ. ಓಕೆ, ಆರ್ ದ ಸಿಯರ್ಸ್ ಆ್ಯಂಡ್ ಪ್ರಾಫಿಟ್ಸ್. ಓಕೆ, ಎಷ್ಟೊಂದು ಪ್ರವಾದಿಗಳಿದ್ರು, ಓಕೆ, ಸನ್ಯಾಸಿಗಳಿದ್ರು, ಸಾಧುಗಳಿದ್ರು, ಓಕೆ, ಹೂ ಶೋಡ್ ದ ರೈಟ್ ಪಾರ್ಟ್ ಟು ಅದರ್ಸ್. ಸೊ ಎಷ್ಟೋ ಒಂದು ಸರಿಯಾದ ದಾರಿನ ಈ ಒಂದು ಜನಕ್ಕೆ ತೋರಿಸಿದ್ದಾರೆ, ಈ ಒಂದು ಪ್ರವಾದಿಗಳಾಗಲಿ ಮತ್ತು ಈ ಒಂದು ಸಾಧುಗಳಾಗಿ, ಸನ್ಯಾಸಿಗಳಾಗಿ. ಸೊ ಅವ್ರ ಬಗ್ಗೆ ನಾನು ಹಾಡಿಲ್ಲ ಅಂತ ಕೇಳಬೇಕಾದ್ರೆ ಮದರ್ ಇಂಡಿಯಾ ರಿಪ್ಲೈ ಕೊಡ್ತಾರೆ, ನೆಗೆಟಿವ್ ರಿಪ್ಲೈ ಕೊಡ್ತಾರೆ. ಏನು ರಿಪ್ಲೈ ಕೊಡ್ತಾರೆ ಅಂತ ನೋಡೋಣ. ಮದರ್ ಇಂಡಿಯಾ ರೆಸ್ಪಾನ್ಸ್ ಆ್ಯಂಗ್ರಿಲಿ. ನೋಡಿ, ಫಸ್ಟ್ ಟೈಮು ಮದರ್ ಇಂಡಿಯಾ ಬಂದು ಕಾಮ್ ಆಗಿದ್ರು, ಆದರೆ ಈ ಟೈಮ್ಗೆ ಕೋಪ ಬಂದುಬಿಡ್ತು ಮದರ್ ಇಂಡಿಯಾಗೆ. ಏನಂತಾರೆ ನೋಡಿ, ಶಿ ಟೆಲ್ಸ್ ಹಿಮ್ ಟು ಸಿಂಗ್ ಅಬೌಟ್ ದ ಮಿಲಿಯನ್ಸ್ ಆಫ್ ಪೀಪಲ್ ಹೂ ವರ್ಕ್ ಹಾರ್ಡ್ ಎವ್ರಿ ಡೇ. ಸೊ ಏನು ಮಾಡ್ತಾರೆ ಅಂದರೆ, ನೀನು ಬಂದು ಅವ್ರ ಬಗ್ಗೆ ಎಲ್ಲ ಹಾಡೆಲ್ಲ ಬಿಡುಬಿಡಿ, ಪ್ರವಾದಿಗಳಿರಲಿ ಮತ್ತು ಈ ಒಂದು ಹಿಸ್ಟೋರಿಯನ್ಸ್ ಇರಲಿ, ಓಕೆ, ನೀನು ಯಾರ ಬಗ್ಗೆ ಹಾಡಲು, ಪ್ರತಿದಿನ ದುಡಿತಾರಲ್ಲ, ದುಡ್ಡುಗೋಸ್ಕರ ದುಡಿತಾರಲ್ಲ, ಕಷ್ಟಪಡ್ತಾರಲ್ಲ, ಅವ್ರ ಬಗ್ಗೆ ನೀನು ಹಾಡಲು. ಶಿ ಆಸ್ಕ್ಸ್ ಹಿಮ್ ಟು ಸಿಂಗ್ ಅಬೌಟ್ ದ ಇಗ್ನರೆಂಟ್ ಪೀಪಲ್ ವಿತ್ ವ್ರಿಂಕಲ್ ಫೇಸಸ್ ಆ್ಯಂಡ್ ದಟ್ ಹೆಲ್ಪ್ಲೆಸ್ ಚಿಲ್ಡ್ರನ್ ಬಾರ್ನ್ ಇನ್ ಪೋರ್ ಆ್ಯಂಡ್ ಡಾರ್ಕ್ ಹೋಮ್ಸ್. ಏನಂತಾರೆ, ಬಡತನಲ್ಲೇ ಹುಟ್ಟು, ಓಕೆ, ಕತ್ಲಾಗಿರುತ್ತೆ ಅವ್ರ ಮನೆ, ಎಷ್ಟು ಒಂದು ಹೆಲ್ಪ್ಲೆಸ್ ಚಿಲ್ಡ್ರನ್ ಇರ್ತಾರೆ, ಅವ್ರ ಬಗ್ಗೆ ನೀನು ಹಾಡಲು ಅಂತ ಏನು ಮಾಡ್ತಾರೆ ಈ ಒಂದು ಮದರ್ ಇಂಡಿಯಾ ರೆಸ್ಪಾನ್ಸ್ ಕೊಡ್ತಾರೆ ನಮ್ಮ ಪೋಯೆಟ್ಗೆ. ಹಾಗೆ ಮುಂದೆ ಹೋಗ್ತಾರಣ ಥರ್ಡ್ ಸ್ಟ್ಯಾನ್ಸಲ್ಲಿ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ವರ್ಸಸ್ ಸೋಷಿಯಲ್ ಸ್ಟ್ರಗಲ್. ಸೊ ಈಗ ಟೆಕ್ನಾಲಜಿಯಲ್ಲಿ ನೋಡಬೇಕಾದ್ರೆ ಇಂಡಿಯಾ ಬಂದು ಎಷ್ಟೋ ಒಂದು ಇಂಪ್ರೂವ್ ಆಗಿದೆ ಟೆಕ್ನಾಲಜಿಯಲ್ಲಿ, ಓಕೆ. ಸೊ ಅದರ ಬಗ್ಗೆ ಇವ್ರಿಗೆ ಹಾಡಲ್ಬೇಕಂತ ಒಂದು ಕಡೆ. ಸೊ ಆದರೆ ಸೋಷಿಯಲ್ ಆಗಿ ಎಷ್ಟು ಇಂಡಿಯಾ ಸ್ಟ್ರಗಲ್ ಮಾಡ್ತಿದೆ, ನಮ್ಮ ಸಿವಿಲ್ ವಾರ್ಸು, ಓಕೆ, ನಮ್ಮ ಸೊಸೈಟಿ ವಾರ್ಸು, ಅಥವಾ ನಮ್ಮ ರಿಲಿಜನ್ಗೋಸ್ಕರ ಜಗಳಾಡೋದು, ರೀಜನ್ಗೋಸ್ಕರ ಜಗಳಾಡೋದೆಲ್ಲ ಇದೆ ನಮ್ಮ ಇಂಡಿಯಾದಲ್ಲಿ. ಅದ್ರ ಬಗ್ಗೆ ಹಾಡಲು ಅಂತ ಶುರು ಮಾಡ್ತಾರೆ. ನೋಡಿ, ಇದು ನಾವು ಒಂಚೂರು ಡೀಟೇಲ್ ಆಗಿ ನೋಡೋಣ. ದ ಪೊಯೆಟ್ ಬಿಕಮ್ಸ್ ನರ್ವಸ್. ಈಗ ಯಾಕೆ ನರ್ವಸ್ ಆಗ್ತಾರೆ ಅಂದರೆ ಮದರ್ ಇಂಡಿಯಾಗೆ ಆಲ್ರೆಡಿ ಕೋಪ ಬಂದಿದೆ, ಸೊ ಹಾಗಾಗಿ ನರ್ವಸ್ ಆಗ್ತಾರೆ. ಆ್ಯಂಡ್ ಆಸ್ಕ್ ಇಫ್ ಯು ಶುಡ್ ಸಿಂಗ್ ಅಬೌಟ್ ಮಾಡರ್ನ್ ಅಚೀವ್ಮೆಂಟ್ಸ್, ದ ಡ್ಯಾಮ್ಸ್, ಲೇಕ್ಸ್, ಸ್ಟೀಲ್ ಮಿಲ್ಸ್ ಆ್ಯಂಡ್ ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್. ಓಕೆ, ಸೊ ಹಿ ವಾಂಟ್ಸ್ ಟು ಸಿಂಗ್ ಅಬೌಟ್ ಹೌ ಇಂಡಿಯಾ ಇಸ್ ಎಂಟ್ರಿಂಗ್ ದಿ ಆಟೋಮಿಕ್ ಏಜ್ ಆ್ಯಂಡ್ ಬಿಕಮಿಂಗ್ ಟೆಕ್ನಾಲಜಿಕಲಿ ಅಡ್ವಾನ್ಸ್. ಸೊ ನಾನು ಹೇಳಿದಂಗೆ ಸ್ಟಾರ್ಟಿಂಗಲ್ಲೇ, ಸೊ ಇಂಡಿಯಾಲಿ ಏನಾಗ್ತಿದೆ, ಅಡ್ವಾನ್ಸ್ಮೆಂಟ್ ಆಗ್ತಿದೆ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗ್ತಿದೆ. ನಾವು ಏನು ಮಾಡ್ತಿದ್ವಿ ನೋಡಿ, ಶಿಪ್ ಯಾರ್ಡ್ಸ್ನ ಬಿಲ್ಡ್ ಮಾಡ್ತಿದ್ವಿ, ಡ್ಯಾಮ್ಸ್ನ ಬಿಲ್ಡ್ ಮಾಡ್ತಿದ್ವಿ, ಲೇಕ್ಸ್ನ ಬಿಲ್ಡ್ ಮಾಡ್ತಿದ್ವಿ, ಸ್ಟೀಲ್ ಮಿಲ್ಸ್ನ ಬಿಲ್ಡ್ ಮಾಡ್ತಿದ್ದೀವಿ. ಅಷ್ಟೊಂದು ಟೆಕ್ನಾಲಜಿಕಲಿ ಇಂಪ್ರೂವ್ಮೆಂಟ್ ಆಗ್ತಿದೆ ನಮ್ಮ ಇಂಡಿಯಾ. ಅದರ ಬಗ್ಗೆ ಅದರದ್ದು ಇರುವ ಒಂದು ಕೀರ್ತಿ ಬಗ್ಗೆ ಹಾಡೇಳ್ಬೇಕಂತ ಪೋಯೆಟ್ಗೆ. ಆದರೆ ಮದರ್ ಇಂಡಿಯಾ ಆಲ್ವೇಸ್ ನೆಗೆಟಿವ್ ಅಲ್ವಾ. ಈ ಟೈಮ್ಗೆ ಏನಾಗ್ತಾರೆ, ನೆಗೆಟಿವ್ ಆಗಿ ಏನು ರೆಸ್ಪಾಂಡ್ ಕೊಡ್ತಾರೆ ಅಂತ ನೋಡೋಣ. ಮದರ್ ಇಂಡಿಯಾ ಸೆಸ್ ಹಿ ಮೇ ಸಿಂಗ್ ಆಫ್ ದೀಸ್ ಥಿಂಗ್ಸ್. ಓಕೆ, ಮದರ್ ಇಂಡಿಯಾ ಈಗ ಏನಂತಾರೆ, ಸರಿ ಆಯಿತು ಬಿಡು, ಈ ಟೈಮ್ಗೆ ನೀನೇನು ಮಾಡು, ಇದ್ರ ಬಗ್ಗೆ ಎಲ್ಲ ಹಾಡಲು ಹೋಗಿ, ಆದರೆ ಬಟ್ ಹಿ ಮಸ್ಟ್ ಆಲ್ಸೋ ಸಿಂಗ್. ಇದ್ರ ಬಗ್ಗೆ ಮಾತ್ರ ನೀನು ಹಾಡಲ್ಬಾರ್ದು, ಜೊತೆಗೆ ಇದ್ರ ಕೂಡ ನೀನು ಹಾಡಲು. ಏನು ಬಗ್ಗೆ ಹಾಡಲ್ಬೇಕು ನೋಡಿ, ಅಬೌಟ್ ದ ಸ್ಟ್ರೈಕ್ಸ್. ಏನಾದರೂ ಆಗಿಬಿಟ್ರೆ ಏನು ಮಾಡಿಬಿಡ್ತೀವಿ, ಸ್ಟ್ರೈಕ್ ಮಾಡಿಬಿಡ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ. ಓಕೆ, ದ ಹಾರ್ಶ್ ಅಯನ್ ಮೆನ್ ಹೂ ಕಮ್ ಇನ್ ದೇರ್ ವೇಕ್ ಆ್ಯಂಡ್ ದ ಕ್ಲಾಸ್ ವಾರ್ಸ್ ಬಿಟ್ವೀನ್ ದ ರಿಚ್ ಆ್ಯಂಡ್ ದ ಪೋರ್. ಯಾರ ಬಗ್ಗೆ ಹಾಡಲ್ಬೇಕು, ಅಯನ್ ಮೆನ್ ಬಗ್ಗೆ. ಯಾರದು ಅಯನ್ ಮೆನ್ ಯಾರಂತ ಕೇಳಬೇಕಾದ್ರೆ, ಹಾರ್ಶ್ ಆಗಿ ಟ್ರೀಟ್ ಮಾಡ್ತಾರಲ್ಲ ಜನರನ್ನ, ಮತ್ತು ಈ ಒಂದು ಕಾಸ್ಟ್ನ ಇಟ್ಕೊಂಡು ಜಗಳ ಮಾಡ್ತಾರಲ್ಲ, ಅವ್ರ ಬಗ್ಗೆ ಕೂಡ ಏನು ಮಾಡಬೇಕು, ನೀನು ಹಾಡಿಲ್ಬೇಕು. ಮತ್ತು ಜನ ಬಂದು ಸ್ಟ್ರೈಕ್ ಮಾಡ್ತಾರಲ್ಲ, ಸ್ಟ್ರೈಕ್ ಮಾಡುವ ಬಗ್ಗೆ ಕೂಡ ನೀನೇನು ಮಾಡು, ನೀನು ಬಂದು ಹಾಡು ಹೇಳು ಅಂತ ಹೇಳ್ತಾರೆ. ಸೊ ಸ್ಟೂಡೆಂಟ್ಸ್, ಇಷ್ಟು ಮಟ್ಟಿಗೆ 3 ಸ್ಟ್ಯಾನ್ಸಲ್ಲಿ ಪ್ರತಿಯೊಂದು ಕಡೆಗೂ ಪೊಯೆಟಿಗೆ ಪಾಸಿಟಿವ್ಸ್ ಬಗ್ಗೆನೇ ಹಾಡೇಳ್ಬೇಕಂತ ಇತ್ತು. ಆದರೆ ಮದರ್ ಇಂಡಿಯಾ ಏನಂತಾರೆ, ಪಾಸಿಟಿವ್ಸ್ನ ಬಿಡು, ಏನು ಮಾಡು, ಜೊತೆಗೆ ನೀನೇನು ಮಾಡು, ರಿಯಾಲಿಟಿನ ಕೂಡ ನೀನು ಹಾಡಿ ಹೇಳು ಅಂತ ನಾವು 1, 2, 3 ಸ್ಟ್ಯಾನ್ಸಲ್ಲಿ ನೋಡಿದ್ವಿ. ಸೊ ಈಗ ಕೊನೆಗೆ ಪೊಯೆಟ್ಗೆ ಏನಾಗುತ್ತೆ ಅಂತ ನೋಡೋಣ. 4th ಸ್ಟ್ಯಾನ್ಸಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಓಕೆ, ಸೊ ದ ಪೊಯೆಟ್ ಫೈನಲಿ ಇಸ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಆಸ್ಕ್ ಇಫ್ ದೇರ್ ಇಸ್ ಎನಿ ಸಾಂಗ್ ಹಿ ಕ್ಯಾನ್ ಸಿಂಗ್ ದಟ್ ಈಸ್ ಪ್ಯೂರ್ಲಿ ಹ್ಯಾಪಿ ಆ್ಯಂಡ್ ಫುಲ್ ಆಫ್ ಲೈಟ್. ಸೊ ಕೊನೆಗೆ ಏನಾಗುತ್ತೆ ಅಂದರೆ, ಈ ಒಂದು ಪೊಯೆಟ್ಗೆ ಏನಾದರೂ ಒಂದು ಹಾಡು ಹೇಳಲೇಬೇಕು, ಪಾಸಿಟಿವ್ ಆಗಿರುವ ಒಂದು ಹಾಡು. ಸೊ ಆ ರೀತಿ ಹಾಡು ಹೇಳೋಕ್ಕೆ ನನ್ನ ಹತ್ರ ಹಾಡೇ ಇಲ್ಲ ಅಂತ ಪೊಯೆಟ್ ಕೇಳಬೇಕಾದ್ರೆ ಈಗ ಏನು ರೆಸ್ಪಾನ್ಸ್ ಕೊಡ್ತಾರೆ ಅಂತ ನೋಡೋಣ. ಮದರ್ ಇಂಡಿಯಾ ಲಾಸ್ಟ್ ಸ್ಟ್ಯಾನ್ಸಾ, ದ ವಿಷನ್ ಆಫ್ ಫ್ಯೂಚರ್. ಈಗ ನೋಡಿ ಮದರ್ ಇಂಡಿಯಾ ಏನಂತಾರೆ ಅಂತ. ದ ಮದರ್ ಇಂಡಿಯಾ ರೈಸಸ್ ಇನ್ ಅ ಪವರ್ಫುಲ್ ಆ್ಯಂಡ್ ಡಿವೈನ್ ವಿಷನ್. ಸೊ ಇದೆಲ್ಲ ಒಂದು ನೋಡಬೇಕಾದ್ರೆ ಒಂದು ವಿಷನ್ ಥರ ಕಾಣಿಸ್ತಿದೆ. ಯಾರಿಗೆ, ಒಂದು ಕನಸು ಥರ ಕಾಣಿಸುತ್ತೆ. ಯಾರಿಗೆ, ನಮ್ಮ ಪೊಯೆಟಿಗೆ. ಓಕೆ, ದಿಸ್ ಇಸ್ ಪರ್ಸಾನಿಫಿಕೇಶನ್. ಶಿ ಈಸ್ ಡ್ರೇಪ್ಡ್ ಇನ್ ದ ಬ್ಲೂ ಸ್ಕೈಸ್. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಈ ಡೀಟೇಲ್ಸು. ಮದರ್ ಇಂಡಿಯಾ ಇಸ್ ಡ್ರೇಪ್ಡ್ ಇನ್ ಬ್ಲೂ ಸ್ಕೈ ವಿತ್ ವೈಟ್ ಓಷನ್ಸ್ ಮೂವಿಂಗ್ ಅರೌಂಡ್ ಹರ್. ಶಿ ಸಿಟ್ಸ್ ಆನ್ ದ ವೇವ್ಸ್ ಆ್ಯಂಡ್ ರೈಟ್ಸ್ ದ ಬುಕ್ ಆಫ್ ದ ಮಾರೋ. ಸೊ ಏನು ಮಾಡ್ತಾರೆ ಅಂದರೆ, ಈ ಮದರ್ ಇಂಡಿಯಾ ಬಂದು ಈ ಒಂದು ರೆಸ್ಪಾನ್ಸ್ಗೆ ಏನು
ಮಾಡ್ತಾರೆ, ಸ್ಕೈನ ಹಂಗೆ ಡ್ರೇಪ್ ಮಾಡ್ಕೊಂಡು ಅಂದರೆ ಸುತ್ತಕೊಂಡು, ಒಂದು ಅಂಗಿ ಥರ, ಒಂದು ಡ್ರೆಸ್ ಥರ ಸುತ್ತಕೊಂಡು ಏನು ಮಾಡ್ತಾರೆ, ಆ ಒಂದು ವೇವ್ಸ್ ಮೇಲೆ ಕೂತ್ಕೊಂಡು ಏನ ಬರೀತಾರೆ, ದ ಬುಕ್ ಆಫ್ ಮಾರೋ. ಬುಕ್ ಆಫ್ ಮಾರೋ ಅಂದರೆ ಬುಕ್ ಆಫ್ ಟುಮಾರೋ, ಫ್ಯೂಚರ್ ಬಗ್ಗೆ, ಭವಿಷ್ಯದ ಬಗ್ಗೆ ಒಂದು ಬುಕ್ನ ಬರೀತಾರೆ. ಏನಿದೆ ಆ ಬುಕ್ಕಲ್ಲಿ ಅಂತ ನೋಡೋಣ. ಹರ್ ಫೋರ್ ಹೆಡ್ ಓಪನ್ಸ್ ಲೈಕ್ ದ ಡೆಸ್ಟಿನಿ ಆಫ್ ದ ಅರ್ತ್ ಈಲ್ಡಿಂಗ್ ಅ ಸನ್ ಗಾಡ್ ಹೂ ಕ್ಯಾನ್ಸಲ್ಸ್ ಆಲ್ ಸಾರೋ. ಸೊ ಏನು ಮಾಡ್ತಾರೆ ಅಂದರೆ, ಈ ಒಂದು ಜಸ್ಟ್ ಒಂದು ಪರ್ಸಾನಿಫಿಕೇಶನ್ ಅಗೇನ್ ಒಂದು ಇಮ್ಯಾಜಿನರಿನ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ಏನಾಗುತ್ತೆ ಅಂದರೆ, ಮದರ್ ಇಂಡಿಯಾ ಬಂದು ಫೋರ್ ಹೆಡ್ ಓಪನ್ ಆಗುತ್ತೆ. ಆ ಫೋರ್ ಹೆಡ್ನಿಂದ ಏನು ಬರುತ್ತೆ, ಸನ್ ಗಾಡ್ ಬರ್ತಾನೆ. ಆ ಒಂದು ಸನ್ ಗಾಡ್ ಏನು ಮಾಡ್ತಾನೆ ಅಂದರೆ, ಈ ಒಂದು ಏನೆಲ್ಲ ದುಃಖ ಇದೆಯೋ, ಈ ಒಂದು ಏನೆಲ್ಲ ಕಷ್ಟ ಇದೆಯೋ, ಏನೆಲ್ಲ ಸಂಕಟ ಇದೆಯೋ ನಮ್ಮ ದೇಶದಲ್ಲಿ, ಅದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಮಾಡ್ತಾನೆ, ದ ನೈಟ್ ಮೇರ್ ಆಫ್ ದ ಪೊಯೆಟ್ ಪಾಸ್ಟ್ disappears and the clear dawn arrives bringing hope and salvation. ನೋಡಿ ಏನಾಗುತ್ತೆ ಕೊನೆಗೆ. ಸೊ ಆ ಒಂದು ಭವಿಷ್ಯ ಹೆಂಗಿರುತ್ತೆ ಅಂದರೆ ಸೂಪರ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಈ ಒಂದು ಸನ್ ಗಾಡ್ ಏನು ಮಾಡ್ತಾನೆ ಅಂದರೆ, ಈ ಒಂದು ಸನ್ ಗಾಡ್ ಏನು ಮಾಡ್ತಾನೆ, ಇಂಡಿಯಾಲಿರುವ ಪೂರ್ತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಏನು ಮಾಡ್ತಾನೆ, ಇಂಡಿಯಾಗೆ ಒಂದು ಹೋಪ್ನ ಕೊಡ್ತಾನೆ, ಹೋಪ್ನ ತರಿಸ್ತಾನೆ, ಇಂಡಿಯಾಗೆ ಒಂದು ಬ್ರೈಟ್ ಫ್ಯೂಚರ್ನ ತರಿಸ್ತಾನೆ. ಇದೇ ಬುಕ್ ಆಫ್ ದ ಮಾರೋ. ಓಕೆ ಸ್ಟೂಡೆಂಟ್ಸ್, ಸೊ ದಿಸ್ ಈಸ್ the end of the video. Yes, the song of India, yes, very easy poetry, ಆದರೆ 4 ಮಾರ್ಕ್ಸ್ಗೆ ಖಂಡಿತ ಬರುತ್ತೆ. ಯಾವ ರೀತಿ ಅವ್ರು ಕ್ವಶನ್ ಕೇಳಿದ್ರು, ಓಕೆ, ಸಮ್ಮರಿನ ಬರೆಯೋದು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಎಸ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದಿ ಎಂಡ್. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸ್ಟೂಡೆಂಟ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋಸ್ ಬೇಕಂತ ಕಾಮೆಂಟ್ ಮಾಡಿರಿ. ಆ ರೀತಿ ವಿಡಿಯೋಸ್ ನಿಮಗೋಸ್ಕರ ತಗೊಬರ್ತೀವಿ ನೆಕ್ಸ್ಟ್ ಟೈಮ್. ಬಾಯ್ ಬಾಯ್.